ಅತ್ತೆ ಬೇಕು ಮನೆಯೊಳಗಡೆ ಬಂದಿರೋವೆ. ಏನಾಯ್ತು ಗುಂಡಪ್ಪ? ನಿನಗೆ ತಿಳಿದಿದ್ಯಾ ಶಾರದಾ ಲಾಡು ಎಲ್ಲಿಟ್ಟಿದ್ದಾಳೆ ಅಂತ? ಗೊತ್ತಿದ್ಯಲ್ಲ, ಆದ್ಲೆ ನೀನ್ ನನ್ಗೆ ಲಡ್ಡು ಕೊಡ್ತೀಯಾ ಅಂದ್ಲೇ ಹೇಳ್ತೀನಿ. ಹಾ ಕೊಡ್ತೀನಿ, ಬರ್ಗೆಟೋನೆ ಶೀಘ್ರ ಹೇಳು. ಅಲ್ಲಿ ತಟ್ಟೆ ಇಟ್ಟಿದ್ದಲ್ಲ, ಸರಿಯಾಗಿ ಅದ್ಲಿಂದ ಇದೆಯೇ ಇದ್ರ ಹಿಂದೆ. ಹಾ ಅಮ್ಮ, ಅಯ್ಯೋ ಅಮ್ಮ, ನಿಂತ್ಕೊಂಡು ನಿನಗೆ ಮಾಡ್ತೀನಿ, ಹೋಗಿಲ್ಲಿಂದ. ಚಮತ್ಕಾರಿ ಇದ್ದಾರೆ ಬಾಬಾ. ಅವರ ವರದಾನ ಯಾವತ್ತೂ ವ್ಯರ್ಥ ಆಗಲ್ಲ. ಎಲ್ಲಿದ್ದಾರೆ ಬಾಬಾ ಗಂಗೂಗಹನ? ಸೇರೇ ಬಿಟ್ವಿ. ಅಲ್ಲಿದ್ದಾರೆ ಬಾಬಾ ಗಂಗೂಗಹನರು. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಇವ್ರ ದರ್ಶನ ಅತ್ಯಂತ ವಿರಳ, ಎಲ್ರೂ ಎದುರು ಪ್ರಕಟವಾಗುವುದಿಲ್ಲ. ಡಮ್ ಡಮ್ ಡುಗ್ ಡುಗ್, ಇವಳು ಅದೇ ಸ್ತ್ರೀ. ನೆನ್ನೆ ಇವಳಿಗೆ ಪರಂಗಿ ನೀಡಿದ್ದೆ, ಆದ್ರೆ ಇವತ್ತು ವಾಪಸ್ ಯಾಕೆ ಬರ್ತಿದ್ದಾಳೆ? ಇವಳು ಜೊತೆಗೆ ಇನ್ನಿಬ್ರು ಸ್ತ್ರೀಯರಿದ್ದಾರೆ. ಈ ಸ್ತ್ರೀ ದೊಣ್ಣೆ ಬೇರೆ ಯಾಕೆ ಹಿಡ್ಕೊಂಡು ಬರ್ತಿದ್ದಾಳೆ? ಅಯ್ಯೋ, ಹಿಂಗಾಯ್ತಲ್ಲ, ನಮ್ ತಂತ್ರ ತಡ್ಕೊಂಡ್ಬಿಡ್ತಾ? ದೊಣ್ಣೆಲಿ ಹೊಡಿಯೋಕ್ ಬರ್ತಿದಾರ ಹೆಂಗೆ? ಡಮ್ 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 ಡುಗ್ ಡುಗ್ ಡುಗ್, ಡಮ್ ಡಮ್ ಡಮ್. ಅಯ್ಯೋ, ಬಾಬಾ ಗಂಗೂಗಹನರ್ ಎಲ್ಲೋದ್ರು? ನಾವ್ ಹೇಳಿಲ್ವಾ ಬಾಬಾ ಚಮತ್ಕಾರಿ ಅಂತ? ಅಂತರ್ಧ್ಯಾನರಾಗೋದ್ರು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಬೇಕು, ಬಾಬಾ ಪ್ರಕಟವಾಗ್ತಾರೆ. ಗಂಗು ಬಾಬರಿಗೆ ಜೈ. ಗಂಗು ಬಾಬಾ, ನಾವು ನಿಮ್ಮ ದರ್ಶನಕ್ಕೆಂದು ಬಂದಿದ್ದೇವೆ, ಪ್ರಕಟವಾಗಿ. ಬಾಬಾ ಗಂಗೂಗಹನರೇ, ನಮ್ಮನ್ನು ಕ್ಷಮಿಸಿ ಬಿಡಿ. ಬಾಬಾ, ನೀವು ಚಮತ್ಕಾರಿಗಳು, ಅಂತರ್ಯಾಮಿಗಳು. ನಮ್ಮ ಮನ್ಸಿನ ಮಾತನ್ನ ತಿಳ್ಕೊಂಡ್ರ? ಅದನ್ನ ಹೇಳಕ್ಕೆ ಬಂದಿದ್ವಿ. ನೀವು ನಮ್ಮನ್ನು ಕ್ಷಮಿಸ್ಬಿಡಿ. ಆಶೀರ್ವಾದಗಳು. ಬಾಬಾ ಚಮತ್ಕಾರಿ. ಮನ್ಸಿನ ಮಾತನ್ನ ತಿಳ್ಕೊತೀನಿ. ಬಾಬಾಗೆ ಇದೂ ಗೊತ್ತಿದೆ ನೀನೇನ್ ಹೇಳೋಕ್ ಬಯಸ್ತೀಯಾ ಅಂತ. ಆದ್ರೆ ನೀನು ಸ್ವಯಂ ಹೇಳು, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಬಾಬಾ, ನೀವು ವರದಾನ ಸ್ವರೂಪ ನಮಗೆ ಪರಂಗಿ ನೀಡಿದ್ರಿ ಅಲ್ವಾ? ನಾವು ಅದನ್ನು ಆಲದ ವೃಕ್ಷದ ಕೆಳಗೆ ಇಡಲಾಗ್ಲಿಲ್ಲ. ಕಳೆದ ರಾತ್ರಿ ನಮ್ ಪ್ರಭು ಸಾಧನದಲ್ಲಿ ಲೀನರಾಗಿದ್ರು, ಅದಕ್ಕೆ ಮನೆಗೆ ಬರ್ಲಿಲ್ಲ. ಡಮ್ ಡಮ್ ಡುಗ್ ಡುಗ್. ಇಂದು ರಾತ್ರಿ ಈ ಕಾರ್ಯ ಪೂರ್ಣ ಮಾಡಿ, ಉತ್ತಮ ಪರಿಣಾಮ ಸಿಗುತ್ತೆ. ಅವಶ್ಯ ಬಾಬಾ. ಬಾಬಾ, ಇವರು ಅಮ್ಮ ಮತ್ತು ಈಕೆ ಅವರ ಸೊಸೆ ಶಾರದಾ. ಬಾಬಾ, ನೀವು ಇವರ ಮೇಲೂ ನಿಮ್ಮ ಕೃಪೆ ತೋರಿಸಿ ಇವರಿಗೂ ನೀವು ವರದಾನ ಸ್ವರೂಪ ಪರಂಗಿ ನೀಡಿರಿ. ಏಕೆಂದ್ರೆ ಇವರು ಕೂಡ ಅವ್ರ ಪತಿಗೆ ಹೇಳಿ ಆಲದ ವೃಕ್ಷದ ಕೆಳಗೆ ಇರಿಸಿ ಪುತ್ರ ರತ್ನದ ಪ್ರಾಪ್ತಿ ಪಡೆಯಲಿ. ಇವರಿಗ ಇಲ್ಲ ಇಲ್ಲ, ನಮಗೆ ಪರಂಗಿ ಸಮಾಪ್ತಿಯಾಗಿದೆ. ಈ ಅನಾನಸ್ ತೆಗೆದುಕೊಳ್ಳಿ. ಏನೇ ಅನಾನಸ್ನಿಂದ ನನ್ನ ಸೊಸೆಗೆ ಪುತ್ರ ಪ್ರಾಪ್ತಿ ಆಗತ್ತಾ? ನಿನ್ನ ಸೊಸೆಗ? ಆದ್ರೆ ನಿನ್ಗೆ ಇನ್ನೂ ಅಲ್ಪ ಆಯಸ್ಸು. ಇಲ್ಲ ಇಲ್ಲ, ನಾವಲ್ಲ, ಅಮ್ಮ ಹೇಳ್ತಿದ್ದಾರೆ. ಆದ್ರೆ ಹೇಳ್ತಿರೋದ್ ನೀವೇ. ಇವರು ಮೌನವಾಗಿ ನಿಂತಿದ್ದಾರೆ. ಹಾ, ಇವರು ಮೌನವ್ರತ ಧಾರಣೆ ಮಾಡಿದ್ದಾರೆ. ಇವರು ಸಂಕೇತ ನೀಡ್ತಾರೆ, ನಾವು ಅನುವಾದ ಮಾಡುತ್ತೇವೆ. ಅಮ್ಮ ಕೇಳ್ತಾ ಇದ್ದಾರೆ, ಏನಿ ಅನಾನಸ್ನಿಂದ ನಮ್ಮ ಮನೆಯ ಅಂಗಳದಲ್ಲಿ ಬಾಲಕನ ಕಿಲಕಿಲ ಶಬ್ದ ಕೇಳಿಸುವುದೇ? ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ತಗೊಳ್ಳಿ, ಗ್ರಹಣ ಮಾಡಿ. ಆಶೀರ್ವಾದಗಳು. 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 ಅಮ್ಮ, ನೀವು ಬಂದಿದ್ದಕ್ಕೂ ಸಾರ್ಥಕವಾಯ್ತು. ನೀವು ಅಂತರ್ಯಾಮಿಗಳು, ನಮ್ಮ ಹೃದಯದ ಮಾತನ್ನ ಬಲ್ಲವರಾಗಿದ್ದೀರಿ. ನಿಮ್ಮನ್ನು ನಮ್ಮ ಪತಿಯ ರೂಪದಲ್ಲಿ ಪಡೆದು ಧನ್ಯರಾದೆವು. ನಾವು ನಿಮ್ಮ ಮನಸ್ಸಿನ ಮಾತನ್ನು ಹೇಗೆ ಬಲ್ಲವರಾಗಿದ್ದೇವೆ ವರ್ಣಮಾಲ, ನಮಗೂ ಹೇಳಿ. ಅದೇ, ನಮಗೆ ಬಾಲಕನ ಅಭಿಲಾಷೆ ಇತ್ತು. ಇಲ್ಲ ಇಲ್ಲ, ನಮಗೆ ಬಾಲಕ ಬೇಕಾಗಿಲ್ಲ.
ದಣಿಮಣಿ ಇದ್ದೀವಲ್ಲ ಗುರುಮಾತೆ. ನಾವು ನಿಮ್ಮ ಪುತ್ರರ ಹಾಗಲ್ಲವೇ? ಅಯ್ಯೋ ಮೂರ್ಖರ, ಅವಳು ಮನುಷ್ಯನ ಬಾಲಕನ ಬಗ್ಗೆ ಮಾತಾಡ್ತಿದ್ದಾಳೆ, ಕತ್ತೆಗಳದಲ್ಲ. ನೋಡಿದ್ರೆ ಗುರುಮಾತೆ, ಗುರುಜಿ ನಮ್ಮನ್ನ ಏನಂತ ಕರೀತಾರೆ? ಇಲ್ಲ ಇಲ್ಲ, ನೀವಿಬ್ರು ಕೂಡ ನಮ್ಮ ಪುತ್ರರ ಹಾಗೇನೆ. ಆದ್ರೆ ನಮ್ಗೆ ನಮ್ಮ ಪುತ್ರನೇ ಬೇಕಲ್ವಾ? ಹಾಗೆ ಹೇಳ್ಬೇಡಿ ಗುರುಮಾತೆ, ಗುರುಜಿನ ಕೇಳಿ. ಅದ್ರಲ್ಲೂ ಈ ಭೂಮಿ ಪಾಪದ ಭಾರ ತುಂಬಾ ಹೊತ್ತಿದೆ ಗುರುಮಾತ. ಹೊರಗೋಗಿ ಇಬ್ರು, ನಾವು ಹೇಳ್ತಿದೀವಿ ಹೊರಗೆ ಹೋಗಿ ಇಬ್ರು. ಹೋಗಿ ಇಲ್ಲಿಂದ. ಸಂಪೂರ್ಣ ರಾತ್ರಿ ಹೊರಗೆ ಕೂತ್ಕೊಂಡು ತಾರೆಗಳನ್ನ ಎಣಿಸಿ. ಹಾಗೆ ಕೇಳಿ, ಸಂಖ್ಯೆಲೇನಾದ್ರು ತಪ್ಪಾದ್ರೆ ದಂಡನೆಯ ಸ್ವರೂಪ ನೀವು ದಿನದಲ್ಲಿ ತಾರೆ ಎಣಿಸ್ಬೇಕಾಗುತ್ತೆ. ದಿನದಲ್ಲಿ ಹೋಗಿ. ಹಾ, ವರ್ಣಮಾಲಾ ಏನಾಯ್ತು? ಯೋಚಿಸಿ ಸ್ವಾಮಿ, ನೀವು ಹೋದ ನಂತರ ನಾವ್ ಹೇಗಿರ್ಬೇಕು? ನಾವ್ ಯಾರ ಆಸರೆಯಲ್ಲಿ ಜೀವಂತವಾಗಿರ್ಬೇಕು? ನೀವು ಹೋದ ನಂತರ ಯಾವ್ದಾದ್ರು ಗುರ್ತಿರ್ಬೇಕಲ್ವಾ? ನಾವೆಲ್ಲಿ ಹೋಗ್ತಿದೀವಿ? ನೀವೆಲ್ಲಿ ಕಳ್ಸೋಕ್ ಬಯಸ್ತಿದ್ದೀರ ನಮ್ಮನ್ನ? ಸರಿ, ಶಾಂತಿ ಶಾಂತಿ ಶಾಂತರಾಗಿರಿ. ಸರಿ ನೋಡಿ, ನಾವು ಅನುಷ್ಠಾನ ಮಾಡ್ತೇವೆ. ನಮಗೆ ಒಬ್ಬ ತೇಜಸ್ವಿ ಪುತ್ರನ ಪ್ರಾಪ್ತಿ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ ಸ್ವಾಮಿ. ಈಗ ತಾನೇ ಹೇಳ್ತಿದ್ರಿ ನಿಮ್ಗೆ ಪುತ್ರ ಬೇಕಂತ. ಪುತ್ರನ ಅವಶ್ಯಕತೆ ಇದೆ ಸ್ವಾಮಿ, ಅನುಷ್ಠಾನದಲ್ಲ. ಪುತ್ರನ ನೀವು ಈ ಪರಂಗಿನ ಸ್ಮಶಾನದ ಬಳಿ ಇರುವ ಆಲದ ವೃಕ್ಷದ ಕೆಳಗೆ ಇಟ್ಟು ಬನ್ನಿ, ಆಗ ನಮ್ಗೆ ಪುತ್ರನ ಪ್ರಾಪ್ತಿ ಆಗುತ್ತೆ. ಹೇ ಭಗವಂತ, ಇದೆಲ್ಲ ಮೂಢನಂಬಿಕೆ ವರ್ಣಮಾಲಾ. ನಾವು ಈ ರೀತಿ ಎಷ್ಟು ಜನರಿಗೆ ಹಣ್ಣಿಡಿ. ನಮ್ಮ ಮಾತಿನ ತಾತ್ಪರ್ಯ ಏನಂದ್ರೆ, ಜನರು ಹೇಗೆ ಫಲ ಪಡ್ಕೊಂಡು ಮೂರ್ಖರಾಗೋದನ್ನ ನೋಡ್ತಿದೀವಿ ನಾವು. ಹಾಗೆ ಆಗೋದಿಲ್ಲ. ಹಠ ಮಾಡ್ಬೇಡಿ ಸ್ವಾಮಿ, ಇಲ್ದಿದ್ರೆ ನಾವು ಹಠ ಹಿಡಿಬೇಕಾಗುತ್ತೆ. ಏನಂತ ಹಠ ಮಾಡ್ತೀರಾ ನೀವು? ಪಶ್ಚಾತ್ತಾಪದ ಸ್ವರೂಪ ನೀವು 1 ತಿಂಗಳವರೆಗೆ ಪರಂಗಿ ತಿನ್ಬೇಕಾಗುತ್ತೆ. ಇಲ್ಲ, ನಾವು ತಗೊಂಡು ಹೋಗ್ತೀವಿ. ಇದು ಕೇವಲ ಚಿಕ್ಕ ಕಾರ್ಯ. ಕೊಡಿ, ನಿಮ್ಮ ಪರಮ ಪ್ರಿಯ ಪವಿತ್ರ ಪರಂಗಿ ಹಣ್ಣನ್ನ ನಮಗೆ ಕೊಡಿ. ನಮಗೆ ನಿಮ್ಮಿಂದ ಇದೇ ಅಪೇಕ್ಷೆ ಇತ್ತು ಸ್ವಾಮಿ. ನಾವು ನಿಮಗೆ ಭೋಜನದ ವ್ಯವಸ್ಥೆ ಮಾಡುತ್ತೇವೆ. ಹಾ, ಮಾಡಿ ಮಾಡಿ. ಹಾ. ಹೇ ಭಗವಂತ, ಒಂದ್ ವೇಳೆ ಫಲ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗೋ ಹಾಗಿದ್ರೆ ನಮ್ಮ ಮನೆ ಹಿಂದೆ ಹಿತ್ಲಲ್ಲಿ ಪುತ್ರನ ಮೇಲೆ ಪುತ್ರರು ಪ್ರಕಟವಾಗಿರ್ಬೇಕಿತ್ತು. ಮೂರ್ಖಳೆ, ನನಗ್ ಗೊತ್ತು ನೀನ್ ಇಲ್ಲೇ ಎಲ್ಲವ ಉತ್ಕೊಂಡಿದ್ಯಾ. ಒಂದ್ಸಲ ಕಣ್ಣಿಗೆ ಬೀಳು, ಆಮೇಲೆ ನಾನೇ ನಿನಗೆ ಲಾಡು ತಿನ್ನಿಸ್ತೀನಿ. ಶಾರದಾ, ಲಾಡು ಎಲ್ಲಿದೆ? ನೀವಿಬ್ರು ಅಂತದೇನ್ ಖರೀದಿ ಮಾಡ್ತಿದ್ರಿ ಸಂಧ್ಯಾಕಾಲದವರೆಗೂ? ಗೊತ್ತಾ ಎಷ್ಟು ಹಸುವಾಗಿದೆ ನನ್ಗೆ? ನಮ್ಮ ಸಂದೇಹ ಸರಿಯಾಗೇ ಇದೆ. ನಮ್ಮ ಅನುಪಸ್ಥಿತಿಲಿ ನೀವು ಲಡ್ಡು ಕದಿಯೋ ಪ್ರಯತ್ನ ಪಡ್ತಿದ್ರಿ. ಶಾರದಾ ಮಹೋದಯಿ, ತಮ್ಮ ಮನೇಲೆ ಯಾರು ಕಳ್ತನ ಮಾಡೋದಿಲ್ಲ. ಹಾ, ಎತ್ಕೊಂಡ್ ತಿಳ್ತಾನೆ. ಬಾಯ್ ಮುಚ್ಚೋ, ಎತ್ಕೊಂಡ್ ತಿನ್ಬಿಡ್ತಾರಂತೆ. ಮತ್ತೆ ಇದ್ಯಾರು ಕಳ್ಸಿದ್ದು? ಹೇ, ನಾವೇ, ಹೇ, ಅರ್ಥಾತ್ ಅಮ್ಮನೇ. ನಾನು ಅದ್ಯಾವ ಪಾಪ, ಅದ್ಯಾವ ತಪ್ಪು ಮಾಡಿದ್ದೀನಿ, ಅದಕ್ಕೆ ಇಷ್ಟು ದೊಡ್ಡ ದಂಡನೆ ನೀಡ್ತಿದೀಯ ನೀನು? ಅದು ನಿಜ ಹೇಳ್ಬೇಕಂದ್ರೆ ತಪ್ಪಂತೂ ತುಂಬಾ ಮಾಡಿದೀರಾ ನೀವು 3 ಜನ. ಒಂದ್ ತಪ್ಪಂತೂ ಇವನು ಈಗಷ್ಟೇ ಮಾಡಿದಾನೆ, ನನಗ್ ಲಾಡು ತಿನ್ನಕ್ ಬಿಡ್ಲಿಲ್ಲ. ಒಂದ್ ವೇಳೆ ಧರಣಿ ಕೂತ್ಕೊಳ್ಳೋದಿದ್ರೆ ಅಮ್ಮ ತುಂಬಾ ದಿನ ಕಳೆದು ಹೋಗುತ್ತೆ. ಆದ್ರೆ ಅದೇನಂದ್ರೆ, ನಾನು ನಿಮ್ಮ 3 ಜನನ್ನ ಕ್ಷಮಿಸಿದ್ದೀನಿ. ಈಗ ಬೇಗ ಭೋಜನ ಬಡಿಸಿ, ತುಂಬಾ ಹಸುವಾಗಿದೆ. ಎತ್ಕೊಳ್ಳಿ. ಹಾ, ಮೊದ್ಲು ಬಡಿಸಿದ್ರೆ ತಾನೇ ಎತ್ಕೊಳ್ಳೋದು. ಅಮ್ಮ, ದಂಡ ಎತ್ಕೊಳ್ಳಿ. ಹೇ, ಇದೇನಿದು? ಪುಷ್ಪಕ ವಿಮಾನ. ಇನ್ ಸ್ವಲ್ಪ ಹೊತ್ತು ಗಾಳಿಲ್ ಹಾರ್ಕೊಂಡು ಲಂಕಾ ಸೇರುತ್ತೆ. ಅಯ್ಯೋ, ಇದೆಂಥ ಪ್ರಶ್ನೆ! ಇದ್ ಯಾರು ಬೇಕಾದ್ರೂ ಹೇಳ್ತಾರೆ ಮಗುನ್ ಪಾಲನೆ ಮಾಡೋದು ಅಂತ. ಪಾಲನೆ ಮಾಡೋದಿದೆ, ಆದ್ರೆ ಬಾಲಕ ಇಲ್ಲಿದ್ದಾನೆ. ಬಾಲಕನ ಇಲ್ಲಿಲ್ವಾ? ಕತ್ತೆ ರೂಪದಲ್ಲಿ ಗುಂಡಪ್ಪ. ಪುಲುಷ, ನಾನು ಪುಲುಷ. ಹೋಗು, ಪುಲುಸನಂತೆ. ಈ ಅಂಗಳದಲ್ಲಿ ಈಗ ಒಬ್ಬ ಬಾಲಕನ ಕಿಲ ಕಿಲ ಅಂತ ಶಬ್ದ ಕೇಳಿಸುತ್ತೆ. ಅಯ್ಯೋ ದೇವಿ ಅಮ್ಮೇಶ್ವರಿ, ಮಕ್ಕಳಂತೂ ಭಗವಂತನ ರೂಪವಾಗಿರುತ್ತವೆ. ಯಾವಾಗ ತಾಯಿ ಮಾತೆಯ ಕೃಪೆ ಆಗುತ್ತೋ ಮಕ್ಕಳು ತಮಗ್ ತಾನೇ ಬರುತ್ತೆ. ವ್ಯರ್ಥ ಮಾತನಾಡಬೇಡ, ನಿನ್ನಿಂದ ಏನೂ ಆಗೋದಿಲ್ಲ.
ಅದಕ್ಕಾಗಿ ನಾನು ಬೇರೆ ಉಪಾಯ ಹುಡುಕಿದ್ದೀನಿ. ಎಂಥ ಉಪಾಯ? ಓ, ಈಗಲ್ಲ ಅಮ್ಮ, ಭೋಜನದ ನಂತರ ತಿಂತೀನಿ. ಇದನ್ನ ತಿನ್ನೋದಲ್ಲ, ಇಟ್ಟು ಬರ್ಬೇಕು ಆಲದ ವೃಕ್ಷದ ಕೆಳಗೆ. ಬಾಬಾ ಗಂಗೂಗಹನರು ನೀಡಿರುವ ಅನಾನಸ್ ಇದು. ಇದ್ರಿಂದ ಮನೇಲಿ ಮಕ್ಕಳ ಕಿಲಕಿಲ ಶಬ್ದ ಕೇಳಿಸುತ್ತೆ. ಶಾರದಾ, ಈ ಅನಾನಸ್ ಸಿಪ್ಪೆಲಿ ಮುಳ್ಳಿರುತ್ತೆ, ಬಾಲಕ ಅಲ್ಲ. ಅನಾನಸ್ಗೂ ಬಾಲಕನಿಗೂ ಏನ್ ಸಂಬಂಧ? ಮತ್ತೆ ಈ ಗಂಗೂಗಹನ ಯಾರು? ಬಾಬಾ ಗಂಗೂಗಹನರು. ಫಲ ತಿನ್ನು, ವೃಕ್ಷ ಎಣಿಸ್ಬೇಡ. ಇದನ್ನ ಆಲದ ವೃಕ್ಷದ ಕೆಳಗೆ ಹೋಗಿ ಇಟ್ಟು ಬಾ. ಪರಿಣಾಮ ತಾನೇ ಬರುತ್ತೆ. ಬಾಬಾ ಗಂಗೂಗಹನರ ವರದಾನ ಯಾವತ್ತೂ ಸುಳ್ಳಾಗಲ್ಲ. ತುಂಬಾ ದೊಡ್ಡವರವರು. ಹಾ, ದೊಡ್ಡವರೇ ಅವರು. ಅದ್ರಲ್ಲೂ ಅನಾನಸ್ನಿಂದ ಬಾಲಕನನ್ನ ಉತ್ಪನ್ನ ಮಾಡ್ತಿದಾರಲ್ಲ. ಆದ್ರೆ ಅಮ್ಮ, ಅಕ್ಕಪಕ್ಕ ಆಲದ ವೃಕ್ಷ ಇಲ್ಲವೇ ಇಲ್ಲ. ಇರ್ಲಿ ಬಿಡು. ಇದೆ, ಸ್ಮಶಾನದ ಬಳಿ ಆಲದ ವೃಕ್ಷ ಇದೆ. ನೀನು ಅರ್ಧರಾತ್ರಿ ಅಲ್ಲೋಗಿ ಇದನ್ನ ಇಡು. ಇಲ್ಲ 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 ಅಮ್ಮ, ಇಲ್ಲ 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 ಅಮ್ಮ. ಸ್ಮಶಾನ ಅಮ್ಮ, ಅರ್ಧ ರಾತ್ರಿಲಿ. ಅಯ್ಯೋ, ಮುಂದೆ ಬರೋ ಈ ಬಾಲಕನ ಕಾರಣ ನಿನ್ನ ಬಾಲಕನ ಪ್ರಾಣನ ಅಪಾಯಕ್ಕೆ ಈಡು ಮಾಡ್ತೀಯಾ? ನಾನ್ ಸ್ಮಶಾನಕ್ಕೆ ಹೋಗಲ್ಲ, ಕಳ್ಸಲ್ಲ ಅಲ್ವಾ? ಬೇಡ ಅಂತಿದ್ದಾಳೆ. ನೀನು ಹೋಗ್ಲೇಬೇಕು. ನಾನು ನೋಡ್ತೀನಿ. ಹಾ ಅಮ್ಮ, ನಾವು ನೋಡ್ತೀವಿ ಅದೇ ಹೋಗಲ್ಲ ಅಂತ. ಎತ್ಕೊಳ್ಳಿ. ಹಾ ಶಾರದಾ, ನಾನು ಅದನ್ನೇ ಹೇಳ್ತಿರೋದು. ಒಂದ್ ವೇಳೆ ಸ್ಮಶಾನಕ್ಕೆ ಹೋದ್ರೆ ಈಶ್ವರ ಎತ್ಕೋತಾನ ನನ್ನ. ಅದಾದ್ಮೇಲೆ ಆಗುತ್ತೆ. ಮೊದ್ಲು ಇದು ಎತ್ಕೊಳ್ಳಿ, ಹೋಗಿಟ್ಟು ಬನ್ನಿ. ಇದನ್ನ ಹುಷಾರಾಗಿಡು, ಬೀಳಿಸ್ಬೇಡ, ಮತ್ತೆ ತಿನ್ನಕ್ ಹೋಗ್ಬೇಡ. ಅಮ್ಮ, ಶಾರದಾ, ಗುಂಡಪ್ಪ, ಹೇ ನಿಂತ್ಕೋ. ಬಂಧು, ಶಾಂತವಾಗಿರು. ಮೊದಲೇ ಹೆದರ್ ಸಾಯ್ತಿದ್ದೀನಿ, ಕೊನೆ ಪಕ್ಷ ನೀನ್ ಶಾಂತವಾಗಿರು. ಏನೋ ಪಂಡಿತ ರಾಮಕೃಷ್ಣ, ಎಲ್ಲೇನ್ ಮಾಡ್ತಿದೀಯಾ? ಯಾರು? ನಾನಾ? ಇಲ್ಲ, ನೀನು. ಹಾ, ಅದು ನಿದ್ರೆ ಬರ್ತಿರ್ಲಿಲ್ಲ ಗುರುವರ್ಯ. ಅದಕ್ಕೆ ಯೋಚಿಸದೆ ಭ್ರಮಣ ಮಾಡ್ಕೊಂಡು ಬರೋಣ ಅಂತ ಸುತ್ತಾಡೋಕು ಬಂದೆ ಅಷ್ಟೇ. ಹೌದು, ಈ ಸಮಯ ನೀವು ಏನ್ ಮಾಡಕ್ ಬಂದ್ರಿ? ಯಾರು? ನಾವಾ? ಇಲ್ಲ, ನೀವು. ಅದೇ ಮಾಡಕ್ ಬಂದ್ವು. ಏನ್ ಮಾಡಕ್ ಬಂದಿದ್ವೋ? ಅದು ನನಗೂ ಗೊತ್ತಿದೆ ನೀವು ಇಲ್ಲಿ ಏನ್ ಮಾಡಕ್ ಬಂದ್ರಿ ಅಂತ. ಆದ್ರೆ ನೀವೇ ಹೇಳ್ಬಿಡಿ, ಏನಂತ? ಏನಂತ? ಏನ್ ಮಾಡಕ್ ಬಂದ್ರಿ? ಸಾಧನೆ. ಹಾ, ಈ ಅನಾನಸ್ ಸುತ್ತಾಡೋದ್ರಿಂದ ಸುಸ್ತಾಗತ್ತಲ್ವಾ? ಯಾರು ಗೊತ್ತು, ಮತ್ತೆ ಹಸುವಾದ್ರೆ ಅದಕ್ಕೆ ಅನಾನಸ್ ಜೊತೆಲಿ ತಗೊಂಡ್ ಬಂದೆ, ತಿಂತೀನಿ ಆಮೇಲೆ. ಹೌದಾ? 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 ಮತ್ತೆ ಮತ್ತೆ ಏನ್ ಗುರುವರ್ಯ? ಹೋಗಿ ಸುತ್ತಾಡ ಹೋಗಿ. ನೀವು ಮಾಡಿ. ಏನ್ ಮಾಡ್ಬೇಕು? ಅದೇನ್ ಮಾಡೋಕ್ ಬಂದ್ರೋ ಅದು. ಏನ್ ಮಾಡಕ್ ಬಂದಿದ್ವು? ಸಾಧನೆ ಗುರುವರ್ಯ. ಹಾ, ಸಾಧನೆ ಮಾಡಕ್ ಬಂದಿದ್ವು. ಹಾಗಾದ್ರೆ ಹೋಗೋಣ. ಹೋಗೋಣ. ಪ್ರಣಾಮ. ಪ್ರಣಾಮ. ಬನ್ನಿ ಬನ್ನಿ. ಹಾ. ಈ ವರ್ಣಮಾಲಾ ಅಂತೂ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ.
ಅಮ್ಮ ನನ್ಗೆ ಕೊಡ್ದೆ. ಈಗ ನಾನು ಏನ್ ಮಾಡ್ದೆ? ಮಲ್ಗಕ್ಕೂ ಬಿಡೋದಿಲ್ಲ. ನೆನ್ನೆ ನೀನು ಆಲದ ವೃಕ್ಷದ ಕೆಳಗೆ ಹೋಗಿ ಅನಾನಸ್ ಇಟ್ಟಿದ್ಯಾ? ಹಾ ಇಟ್ಟಿದ್ದೆ. ಶಾರದನ್ ಕೇಳು, ಈಗ ಮಲ್ಗೋಗ್ಬಿಡು. ನಮ್ಮನ್ನ ಯಾಕೆ ಹೇಳ್ಬೇಕು? ನಮ್ಗೇನ್ ಗೊತ್ತು, ನಾವು ಆರಾಮಾಗಿ ಮಲ್ಗಿದ್ವಿ. ಅಮ್ಮ, ನಾನು ಅಲ್ಲಿಗೆ ಹೋಗಿದ್ದೆ, ಮತ್ತೆ ನಾನು ಅನಾನಸ್ಸನ್ನ ಆಲದ ಮರದ ಕೆಳಗೆ ಇಟ್ಟಾಯ್ತು. ಸರಿನಾ? ಈಗ ನನಗ್ ಮಲ್ಗೋಗ್ಬಿಡು. ತುಂಬಾ ನಿದ್ದೆ ಬರ್ತಿದೆ. ನಾನು ಅರ್ಧ ರಾತ್ರಿವರೆಗೆ ಎಚ್ಚರ ಐತೆ. ಮಲ್ಕೊಂಡೇ ಇರೋ. ನೀನೀಗೆ ಮಲ್ಕೊಳ್ದೇ ಇದ್ದಿದ್ರೆ ನಾವು ಬಾಬಾ ಗಂಗೂಗಹನರ ಸಹಾಯದ ಅವಶ್ಯಕತೆಯೇ ಇರ್ತಿರ್ಲಿಲ್ಲ. ಹಾ ಸರಿ. ಇದ್ಯಾಕೋ ಸರಿ ಬರ್ತಿಲ್ಲ ಮಣಿ. ಇನ್ನು ಸರಿಯಾಗಿ ಬೆಳ್ಕದಿಲ್ಲ. ಈ ಮುದಿಯ ಎಪ್ಸಿ ನಮ್ಮನ್ನ ಕೆಲ್ಸ ಕಳ್ಸಿದ್ದಾನೆ. ಅದ್ರಲ್ಲೂ ನೆಲದ ಮೇಲೆ ನಿದ್ದೆನೆ ಸರಿಯಾಗಿ ಬರಲ್ಲ ಅಂತದ್ರಲ್ಲಿ ಈ ಮುದಿಯ ಮಲ್ಗಕ್ಕೆ ಬಿಡಲ್ವಲ್ಲ. ಇಷ್ಟೊಂದ್ ಜನ ಯಾಕೆ ನಿಂತಿದ್ದಾರೆ? ಎಲ್ಲೋ ತಿಂದಕ್ಕೆ ಹಂಚ್ತಾ ಇದಾರೆ ಅನ್ಸುತ್ತೆ. ಬಾಬಾ ಒಗಡ. ಹೇಳಿ ಹೇಳಿ ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ ಅಂತ. ಇಲ್ಲ ಅಂದ್ರೆ ನನ್ನ ಮಂತ್ರಶಕ್ತಿಯಿಂದ ಎಲ್ರನ್ನೂ ಭಸ್ಮ ಮಾಡಕ್ ಬಿಡ್ತೀನಿ. ಹೇಳಿ ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ ಅಂತ. ಸರ್ಕೊಳ್ಳಿ. ನೀನ್ ಯಾರಪ್ಪ? ಅಯ್ಯೋ ಮೂರ್ಖರ, ಯಾವ ಗ್ರಹದಿಂದ ಬಂದಿದ್ದೀರಾ? ನಾವ ಇದೇ ಗ್ರಹದಿಂದ. ಯಾವತ್ತೂ ಮನುಷ್ಯ ನೋಡ ಇಲ್ವಾ? ನಾನ್ ಬೇರೆ ಗ್ರಹದವ್ರ ತರ ಕಾಣಿಸ್ತಿದ್ದೀನಾ? ನನ್ಗಂತೂ ಹಾಗೆ ಕಾಣಿಸ್ತಿದೀಯ. ಅಯ್ಯೋ, ನಾನ್ ನಿನ್ನೆ ತಾನೇ ಜನ್ಮ ತಾಳಿದ್ದೀನಿ. ನಮ್ಗೆ ಯಾವ ಹೆಸರು ಇಲ್ಲ. ಈಗ ನಮಗ್ ನಮ್ ಪಿತಾಶ್ರೀ ನಾಮಕರಣ ಮಾಡ್ಬೇಕಲ್ವಾ? ಸರಿ, ಈಗ ನೀನು ನಿಮ್ಮ ಪಿತಾಶ್ರೀ ಹೆಸರು ಹೇಳ ನಮ್ಗೆ. ಅಯ್ಯೋ ಮೂರ್ಖರ, ಯಾವ ಪ್ರಕಾರದಲ್ಲಿ ಮಾತನಾಡ್ತಿದ್ದೀರಾ? ಈಗ ನಮ್ಗೆ ನಮ್ ಸ್ವಯಂ ಹೆಸರೇ ತಿಳಿದಿಲ್ಲ ಅಂದ್ರೆ ನಮ್ ಪಿತಾಶ್ರೀಯ ಹೆಸರು ಹೇಗ್ ತಿಳಿಯೋಕ್ ಸಾಧ್ಯ? ಇಲ್ವಾ? ಹೇಳಿ, ನಮ್ಮ ಮಾತಾಪಿತಾ ಎಲ್ಲಿದ್ದಾರೆ? ಇಲ್ದಿದ್ರೆ ಎಲ್ಲರ ವಸ್ತು ಆಗಕ್ ತಯಾರಾಗಿ. ಯಾವುದೋ ರಹಸ್ಯಮಯ ಅವಶ್ಯವಾಗಿದೆ. ನನ್ಗೂ ಶಂಕೆ ಇದೆ, ಇರು. ಸರಿ, ನಿನ್ಗೆ ನಿನ್ನ ಹೆಸರು ನೆನ್ಪಿಲ್ವಾ? ನಿನ್ನ ಮಾತಾಪಿತರ್ ನೆನ್ಪಿಲ್ಲ, ಆದ್ರೆ ಇದು ನೆನ್ಪಿದೆ ಅಲ್ವಾ? ನಿನ್ನ ಜನ್ಮ ಎಲ್ಲಾಯ್ತು ಅಂತ, ನಿನ್ನ ಜನ್ಮ ಸ್ಥಾನ ಎಲ್ಲಿದೆ ಅಂತ ಹೇಳು. ನಾವು ನಮ್ ಕಣ್ ತೆರೆದಾಗ ಸ್ವಯಂ ನಮ್ಮನ್ನ ಆಲದ ಮರದ ಕೆಳಗಡೆ ಕಂಡ್ವಿ. ಆಲದ ಮರದ ಕೆಳಗೆ? ಅದು 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 ಅದೇ ಆಲದ ವೃಕ್ಷ ತಾನೆ, ಸ್ಮಶಾನದ ಬಳಿ ಇದೆಯಲ್ಲ, ಅದೇ 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 ತಾನೆ. ಹಾ ಅದೇ. ಮಣಿ ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ಸಾಕು, ಅರ್ಥವಾಯ್ತು. ನೀನು ಅವಶ್ಯ ಅಸತ್ಯ ಹೇಳುತ್ತಿದ್ದೀಯಾ? ನಮ್ಮನ್ನ ಮಿತ್ತೆಗಾರ ಅಂತೀಯಾ? ಇಲ್ಲಿ ಬನ್ನಿ. ಮಣಿ, ಈಗ ಯಾವುದೇ ಶಂಕೆ ಶೇಷ ಉಳಿದೇ ಇಲ್ಲ. ಇವನು ನಮ್ಮ ಗುರುವರಿಯನ ಪುತ್ರನೇ. ನಮ್ಗೆ ತಿಳಿದಿದೆ ನಿನ್ನ ಮಾತಾಪಿತ ಯಾರಂತ. ಬನ್ನಿ ಬನ್ನಿ, ನಮ್ ಜೊತೆ ಬನ್ನಿ, ನಾವು ಅವರನ್ನ ನಿಮಗೆ ಭೇಟಿ ಮಾಡಿಸ್ತೀವಿ. ನಡೀರಿ. ಸರಿನಾ? ನೀವು ನಮ್ ಪಿತಾಶ್ರೀಗೆ ಪರಿಚಿತರೇ? ನಮ್ಗೆ ಹೇಳಿ ಅಲ್ಲ ಅವ್ರು ಹೇಗ್ ಕಾಣಿಸ್ತಾರೆ? ಹೆಚ್ಚು ಕಡಿಮೆ ನೋಡೋಕೆ ನಿಮ್ಮ ಹಾಗೆ, ನಿನ್ನ ಪ್ರತಿರೂಪ. ಆದ್ರೆ ಅವರೇ ಎತ್ತರ ನಿನಗಿಂತ ಅಧಿಕವಷ್ಟೇ. ಅವಶ್ಯವಾಗಿರ್ತಾರೆ. ಪಿತಾಶ್ರೀ ನಮಗೆ ನಮ್ಮ ಜನ್ಮ ಇವತ್ತೇ ಆಗಿದೆ. ಓಂ ಗುರುಜಿ ಇವರೇ ನಿಮ್ಮ ಪಿತಾಶ್ರೀ, ರಾಜ ಪುರೋಹಿತರು. ಇವರು ಪಂಡಿತ ತಥಾಚಾರ್ಯ. ಮತ್ತೆ ಇವರೇ ನಿನ್ನ ಹಸುವಿನ ಸಮಾನವಾದ. ಕೆಳಗಿಳಿಸಿ ನಮ್ಮನ್ನ. ದಣಿ ಆರಾಮವಾಗಿ. ಪಿತಾಶ್ರೀ, ಯಾರು ನೀನು? ಏನಿದು? ಗುರುಜಿ
ಏನಿದು ಅಂತೆಲ್ಲ ಯಾರಿದು ಅಂತ ಕೇಳಿ. ಕೇಳೋ ಅವಶ್ಯಕತೆ ಏನಿದೆ? ನಾವ್ ಹೇಳ್ತೀವಿ ಗುರುಜಿ, ನಿಮ್ಮ ಪುತ್ರ ನೀವನು.